ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. RCB ಈಗಾಗಲೇ IPL 2026ರಲ್ಲಿ 4 ಪಂದ್ಯವನ್ನು ಆಡಿದ್ದು, ಇದರಲ್ಲಿ 3ರಲ್ಲಿ ಗೆದ್ದು 1 ಪಂದ್ಯವನ್ನು ಸೋತಿದೆ. ಮತ್ತೆ RCBಯ ಮುಂದಿನ ಪಂದ್ಯ ಬಂದ್ಬಿಟ್ಟು 15 ಏಪ್ರಿಲ್ಗೆ LSCಯ ಮುಂದೆ ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು, ಈ ಪಂದ್ಯಕ್ಕಿಂತ ಮುಂಚೆ RCBಯ ಪ್ಲೇಯಿಂಗ್ 11ನಲ್ಲಿ ಒಂದೆರಡು ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು RCB LSCಯ ಮುಂದಿನ ಪಂದ್ಯಕ್ಕೆ ಹೊಸ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಸೊ ನಾವು ಇಂತರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. LSGಯ ತಂಡ ಕೂಡ IPL 2026ರಲ್ಲಿ ಡೀಸೆಂಟ್ ಆಗಿ ಆಡುತ್ತಾ ಇದ್ದು, ಇವರು ಆಡಿರುವ 4 ಪಂದ್ಯಗಳಲ್ಲಿ 2ರಲ್ಲಿ ಗೆದ್ದು 2ರಲ್ಲಿ ಸೋತಿದ್ದು, ಈಗ ಪಾಯಿಂಟ್ಸ್ ಟೇಬಲಲ್ಲಿ 6ನೇ ಒಂದು ಸ್ಥಾನದಲ್ಲಿ ಇದ್ದಾರೆ. ಹಾಗಾಗಿ ಇವರು ಕೂಡ ಡೀಸೆಂಟ್ ಆಗಿ ಆಡುತ್ತಾ ಇದ್ದು ನಮ್ಮ RCBಗೆ ಒಳ್ಳೆಯ ಒಂದು ಫೈಟ್ ಅನ್ನು ಕೊಡಬಹುದು. ಆದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಈ ಬಾರಿ IPL ಅಲ್ಲಿ RCBಯ ತಂಡ ತುಂಬಾನೇ ಒಂದು ಎಕ್ಸ್ಟ್ರಾರ್ಡಿನರಿ ಆಗಿ ಕ್ರಿಕೆಟ್ ಅನ್ನು ಆಡುತ್ತಾ ಇದ್ದು, LSGಯ ಮುಂದಿನ ಪಂದ್ಯದಲ್ಲಿ ನಮ್ಮ RCBಯ ಫೇವರೇಟ್ಸ್ ಅಂತ ಹೇಳಬಹುದು. ಹಾಗಾದ್ರೆ ನಾವೀಗ ನಮ್ಮ RCB ಈ ಪಂದ್ಯಕ್ಕೆ ಪ್ಲೇಯಿಂಗ್ 11 ಯಾವ ಥರ ಇರಬಹುದು ಅಂತ ಡಿಸ್ಕಸ್ ಮಾಡೋದಾದ್ರೆ, ನಮಗೆ ಈ ಪಂದ್ಯಕ್ಕೆ ಕೂಡ ಓಪನರ್ಸ್ ಆಗಿ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಹೌದು ಫ್ರೆಂಡ್ಸ್, MI ಮುಂದಿನ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರು ತುಂಬಾನೇ ಒಂದು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದು, ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಕೂಡ ಉತ್ತಮವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ. ಆದರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ RCBಯ ಫೀಲ್ಡಿಂಗ್ನ ಸಮಯದಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಆಂಕಲ್ ಇಂಜರಿ ಇದ್ದ ಕಾರಣದಿಂದಾಗಿ 2ನೇ ಇನ್ನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗ್ ಅನ್ನು ಮಾಡಲಿಲ್ಲ. ಹಾಗಾಗಿ ಇದನ್ನು ನೋಡಿ RCBಯ ಕೆಲವು ಅಭಿಮಾನಿಗಳಿಗೆ ಟೆನ್ಷನ್ ಆಗಿತ್ತು. ಆದರೆ ಪಂದ್ಯ ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೃಣಾಲ್ ಪಾಂಡ್ಯರವರು ಮಾತಾಡಿದ್ದು, ಇವರು LSCಯ ಮುಂದಿನ ಪಂದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಲಭ್ಯವಿರುತ್ತಾರಂತೆ ಕನ್ಫರ್ಮ್ ಮಾಡಿದ್ದಾರೆ. ಹಾಗಾಗಿ ವಿರಾಟ್ ಕೊಹ್ಲಿ ಅವರ ಅವೈಲೇಬಿಲಿಟಿ ಬಗ್ಗೆ ಇಲ್ಲಿ ಯಾವುದೇ ತರಹದ ಕ್ವಶನ್ ಇಲ್ಲ. ಆಮೇಲೆ RCBಯ ಪರವಾಗಿ ನಂಬರ್ 3ಯಲ್ಲಿ ದೇವದತ್ ಪಡಿಕ್ಕಲ್ ಅವರು ಆಡಲಿದ್ದು, ನಂಬರ್ 4ರಲ್ಲಿ ನಮ್ಮ ಕ್ಯಾಪ್ಟನ್ ರಜತ್ ಪಡಿದಾರ್ ಅವರು ಆಡುತ್ತಾರೆ. ಹೌದು ಫ್ರೆಂಡ್ಸ್, ರಜತ್ ಪಡಿದಾರ್ ಅವರು ಇತ್ತೀಚೆಗೆ ತುಂಬಾನೇ ಒಂದು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡುತ್ತಾ ಇದ್ದು, ಇವರಂತೂ ಎಲ್ಲಾ ಬಾಲ್ಗೆ ಬೌಂಡ್ರಿಯನ್ನು ಹೊಡೆಯುತ್ತಾ ಇದ್ದಾರೆ. ಆಮೇಲೆ 5ನೇ ಸ್ಥಾನದಲ್ಲಿ ಟಿಮ್ ಡೇವಿಡ್ ಅವರು ಆಡಿದ್ರೆ, ನಮಗೆ 6ನೇ ಸ್ಥಾನದಲ್ಲಿ ನಮ್ಮ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಜಿತೇಶ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ ನಂಬರ್ 7ನಲ್ಲಿ ರೊಮಾರಿಯೋ ಶೆಫರ್ಡ್ ಅವರು ಆಡಲಿದ್ದು, ನಂಬರ್ 8ಲ್ಲಿ ಕೃಣಾಲ್ ಪಾಂಡ್ಯರವರು ಆಡುತ್ತಾರೆ. ಆಮೇಲೆ 9ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ ಅವರು ಆಡಿದರೆ, 10ನೇ ಸ್ಥಾನದಲ್ಲಿ ರಾಸಿಕ್ ಸಲಾಮ್ ದಾರ್ ಅವರು ಆಡುತ್ತಾರೆ. ಹೌದು, ರಾಸಿಕ್ ಸಲಾಮ್ ದಾರ್ ಅವರು MI ಮುಂದಿನ ಪಂದ್ಯದಲ್ಲಿ ತುಂಬಾನೇ ಒಂದು ಉತ್ತಮವಾಗಿ ಬೌಲಿಂಗ್ ಅನ್ನು ಮಾಡಿದ್ದು, ಖಂಡಿತವಾಗಿ ನಮಗೆ ಇನ್ನು ಮುಂದಿನ ಪಂದ್ಯಗಳಲ್ಲಿ ರಾಸಿಕ್ ಸಲಾಮ್ ದಾರ್ ಅವರೇ ಪ್ಲೇಯಿಂಗ್ 11ನಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ಆ ನಂತರ 11ನೇ ಸ್ಥಾನದಲ್ಲಿ ಜಾಕೋಬ್ ಡುಫಿಯರ್ ಆಡಿದರೆ, ನಮಗಿಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಅವರು ನೋಡಲಿಕ್ಕೆ ಸಿಗುತ್ತಾರೆ. ಸೊ ಫ್ರೆಂಡ್ಸ್, ಇದುವಾಗಲಿದೆ LSCಯ ಮುಂದಿನ ಪಂದ್ಯಕ್ಕೆ RCBಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಹಾಗೆಯೇ ನಿಮ್ಮ ಪ್ರಕಾರ 15 ಏಪ್ರಿಲ್ಗೆ ನಡೆಯಲಿರುವ RCB ಮತ್ತು LSCಯ ಪಂದ್ಯದಲ್ಲಿ ಯಾರು ಗೆಲ್ಲಬಹುದಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇನೋ, ಸಿಗೋಣ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.